ಮೋದಿ ಸಾಧನೆ ಏನಂದ್ರೆ ಉತ್ತರ ಇಲ್ಲ. ವಿಶ್ವ ಏನ್ ನೋಡ್ತಾ ಇದೆ? ಮಣಿಪುರದಲ್ಲಿ ಬೆತ್ತಲೆ ಮೆರವಣಿಗೆ ಆಯ್ತಲ್ಲ, ಅದನ್ನ ನೋಡ್ತಾ ಇದೆಯಾ? ನಾಚಿಕೆ ಆಗಲ್ವಾ ಇವ್ರು ಹೇಳಕ್ಕೆ? ಕೈ ಹಿಂಗ್ ಅಂತಾರ ಅಷ್ಟೇ, ಜನ ಕೈಗೋಟ್ ಆಗ್ತಾವ್ರೆ. 10 ವರ್ಷದಲ್ಲಿ ಇವ್ರು ಏನಾರ ನಾನು ಮಾಡಿದೀನಿ ಅಂತ ಏನಾರ ಹೊಸ್ತಾಗಿದ್ರೆ ಹೇಳಿ. 2,000 ಕೋಟಿಗೆ ಸಿಎಂ ಪೋಸ್ಟ್. ತೇಜಸ್ವಿ ಸೂರ್ಯ ಗೆಲ್ಲಲ್ಲ. ಅವರು ಈ ಏರಿಯಾದಲ್ಲಿ ಕಾಣಿಸ್ಕೊಂಡೇ ಇಲ್ಲ. ಬಿಟ್ಟಿ ಭಾಗ್ಯ 2,000 ರೂಪಾಯಿ ಮಾಡ್ಕೊಳಕ್ಕೆ ಬೆಂಗಳೂರು ಒಂದಲ್ಲಿ ಕ್ಯೂ ನಿಂತಿದವರು ಅವರು. ಇಡೀ ಬಸ್ ಅಲ್ಲಿ ನಾನ್ ಟಿಕೆಟ್ ತಗೊಂಡೆ ಅಂತ ಒಬ್ಬ ಲೇಡಿ ಇಲ್ಲ. ಆಮೇಲೆ ಇನ್ನೊಂದು ಹೇಳ್ತಾರೆ, ಗ್ಯಾರಂಟಿಯಿಂದ ರಾಜ್ಯ ಹಾಳಾಗೋಯ್ತು. 25 ಜನ ಕಾಂಗ್ರೆಸ್ MP ಗೆಲ್ತಾರೆ ಕರ್ನಾಟಕದಲ್ಲಿ. ಸರ್ ನಿಮ್ಮ ಹೆಸರು? ರಮೇಶ್ ಅಂತ. ಏನು ಮಾಡ್ತೀರಾ? ನಾವು ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟ್ ಹೇಗಿದೆ? ರಿಯಲ್ ಎಸ್ಟೇಟ್ ಪರವಾಗಿಲ್ಲ, ನಡೀತಾ ಇದೆ. ಕಾಂಗ್ರೆಸ್ ಗೌರ್ಮೆಂಟ್ ಬಂದಮೇಲೆ ನಡೀತಾ ಇದೆ, ಪರವಾಗಿಲ್ಲ. ಎಲ್ಲಿ ವಿಜಯನಗರ ಎಷ್ಟಿದೆ ಸ್ಕ್ವೇರ್ ಫೀಟು? ವಿಜಯನಗರ 20-25 ಸಾವಿರ ಇದೆ, ಕಮರ್ಷಿಯಲ್ 30 ಸಾವಿರ ಇದೆ. ಸರಿ ಸರ್, ಲೋಕಸಭೆ ಚುನಾವಣೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ವಿಜಯನಗರ ಕೂಡ. ಕೃಷ್ಣಪ್ಪ ಅವರಲ್ಲಿ ಶಾಸಕರು ಬಿಜೆಪಿಯಿಂದ ತೇಜಸ್ವಿ ಸೂರ್ಯ ಹಾಲಿ ಸಂಸದರು, ಕಾಂಗ್ರೆಸ್ಸಿಂದ ಸೌಮ್ಯ ರಾಮಲಿಂಗಾರೆಡ್ಡಿ. ಹೇಗಿದೆ? ಸೌಮ್ಯ ರಾಮಲಿಂಗಾರೆಡ್ಡಿ ಗೆಲ್ತಾರೆ. ಇವರು ತೇಜಸ್ವಿ ಸೂರ್ಯ ಗೆಲ್ಲಲ್ಲ. ಯಾವ ಕಾರಣಕ್ಕೆ? ಅವ್ರದ್ದು ಏನೂ ಇಲ್ಲ ಇಲ್ಲಿ. ಕೆಲಸ ಕಾರ್ಯ, ಸಾಧನೆ, ಜನಸಂಪರ್ಕ ಯಾವುದೇ ರೀತಿಯಲ್ಲೂ ಅವರು ಜನದ ಜೊತೆ ಮಿಂಗಲ್ ಆಗಿಲ್ಲ. ಅವರು ಈ ಏರಿಯಾದಲ್ಲಿ ಕಾಣಿಸ್ಕೊಂಡೇ ಇಲ್ಲ. 5 ವರ್ಷದಿಂದ ಯಾವುದೇ ಜನಸಂಪರ್ಕ ಇಲ್ಲ. ಸೌಮ್ಯ ರೆಡ್ಡಿ MLA ಆಗಿದ್ದರು, ಪ್ಲಸ್ ಅವರು ತಂದೆಗೆ ಒಳ್ಳೆಯ ಹೆಸರಿದೆ. ಅವರು ಕೆಲಸ ಮಾಡಿದ್ದಾರೆ. ತೀರಾ ಕನಿಷ್ಠ ಓಟಲ್ಲಿ ಸೋತರು, ಅದು ಅದ್ರ ಬಗ್ಗೆನೂ ಕರೆಕ್ಟಾಗಿ ಗೊತ್ತಿಲ್ಲ. ಅದು ಬಿಟ್ಟರೆ ಅವರು ಜನ ಸಂಪರ್ಕ ಚೆನ್ನಾಗಿದ್ದಾರೆ. ಸೌಮ್ಯ ರೆಡ್ಡಿನೇ ಶಕ್ತಿನ ಅಥವಾ ಸೌಮ್ಯ ರಾಮಲಿಂಗಾರೆಡ್ಡಿ ಅನ್ನೋ ಹೆಸರು ಶಕ್ತಿ? ಸರ್, ಇಬ್ಬರು ಶಕ್ತಿನೇ, ಇಬ್ಬರದು ಇದೆ. ಅವ್ರದ್ದು 50, ಇವ್ರದ್ದು 50. ಆ ಲೆಕ್ಕಾಚಾರದಲ್ಲಿ ಇವರು 100% ಗೆಲ್ತಾರೆ. ಈಗ ತೇಜಸ್ವಿ ಸೂರ್ಯ ಗೆಲ್ಲಲ್ಲ. ಅವರು 1-2-3 ಕಾನ್ಸ್ಟಿಟ್ಯೂಯನ್ಸಿಲಿ ಈಕ್ವಲ್ ಬರ್ಬೋದು, 50-50 ಬರ್ಬೋದು. ನಮ್ಮ ವಿಜಯನಗರ, ಗೋವಿಂದರಾಜ ನಗರ, ಇನ್ನು ಕೆಲವು ಕಡೆ ಎಲ್ಲ ಕಾಂಗ್ರೆಸ್ ಲೀಡ್ ಬರುತ್ತೆ. BTM ಅಲ್ಲೂ ಬರುತ್ತೆ. ಬಸವನಗುಡಿಯಲ್ಲಿ ಬರಲ್ಲ. ಜಯನಗರ ಈ ಸರ್ ಲೀಡಲ್ಲಿ ಬರುತ್ತೆ. ಜಯನಗರದಲ್ಲಿ ವ್ಯತ್ಯಾಸ ಆಗೋಗಿತ್ತು ವಿಧಾನಸಭೆಯಿಂದನೇ ಅಲ್ಲಿ ಲೀಡಲ್ಲಿ ಬರುತ್ತೆ. ಸೌಮ್ಯ ರೆಡ್ಡಿ ಅಲ್ಲಿ ಜಾಸ್ತಿ ಲೀಡಲ್ಲಿ ಬರುತ್ತೆ. ಜೊತೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆ ಇವೆಲ್ಲ ಎಷ್ಟು ಪ್ಲಸ್ ಆಗೋ ಸೌಮ್ಯಗೆ? ಸರ್, ಸೌಮ್ಯ ರೆಡ್ಡಿಗೆ ಅಂತಲ್ಲ, ಇಡೀ ರಾಜ್ಯಕ್ಕೆ ಹೆಚ್ಚು ಕಮ್ಮಿ ನಾಲೆಡ್ಜ್ ಇದ್ದರೆ ನಾರ್ತ್ ಇಂಡಿಯನ್ಸ್ಗೆ, ಇಡೀ ಇಂಡಿಯಾಗೆ ಅದು ಲಾಭ ಆಗುತ್ತೆ. ಈಗ ಈ ಗ್ಯಾರಂಟಿ ಏನು ತಂದವ್ರೆ ಅದು ಇಡೀ ದೇಶಕ್ಕೆ ಬರುತ್ತೆ. ನಾಳೆ ಕಾಂಗ್ರೆಸ್ ಗೌರ್ಮೆಂಟು ಆಡಳಿತಕ್ಕೆ ಬಂದರೆ ಇಡೀ ದೇಶಕ್ಕೆ ಅದನ್ನು ತರ್ತಾರೆ. ಅದರಲ್ಲಿ ನನ್ನ ರೀತಿ ವಿಶ್ಲೇಷಿಸ್ತೀರಾ ಸರ್? ಕೆಲವರು ಅಂತಾರೆ ಬಿಟ್ಟಿ ಭಾಗ್ಯ ಅಂತಾರೆ. ಸರ್, ಈಗ ಹೌದೌದು, ಈಗ ಬಿಟ್ಟಿ ಭಾಗ್ಯ ಯಾರು ಅಂತ ಹೇಳ್ತಾರಲ್ಲ, ಅವರು ಫಸ್ಟ್ ಬಿಟ್ಟಿ ಭಾಗ್ಯನ ತಗೊಂಡದ್ದು. ನೀವು ಪತ್ರಿಕೆಯಲ್ಲಿ ಎಲ್ಲ ಹೇಳಿದ್ದಾರೆ. ಬಿಟ್ಟಿ ಭಾಗ್ಯಕ್ಕೆ ಫಸ್ಟು ಕ್ಯೂ ನಿಂತ್ಕೊಂಡವರು. ಬಿಟ್ಟಿ ಭಾಗ್ಯ 2,000 ರೂಪಾಯಿ ಮಾಡ್ಕೊಳ್ಳೋಕ್ಕೆ ಬೆಂಗಳೂರು ಒಂದಲ್ಲಿ ಕ್ಯೂ ನಿಂತಿದ್ದವರು ಅವರು. ಈ ಕಾಂಗ್ರೆಸ್ಗೆ ಓಟ್ ಹಾಕಿದ್ರಲ್ಲ ಇವರಲ್ಲ. ಇವತ್ತು ಬಿಟ್ಟಿ ಭಾಗ್ಯ ತಗೋತಾರೋರು ಅವರು. ಈಗ ಮಾತಾಡ್ತಾರೆ ಬಿಟ್ಟಿ ಭಾಗ್ಯ ಯಾರಿಗೂ ಉಪಯೋಗ ಆಗ್ತಾ ಇಲ್ಲ, ಮೋಸ ಆಗ್ತದೆ. ನೀವು ಸುಮಾರು ಜನ ಕ್ವಶನ್ ಮಾಡ್ತಾರೆ, ಬಿಟ್ಟಿ ಭಾಗ್ಯ ತಲುಪ್ತಾ ಇದೆಯಾ ಅಂತ. ಈ ರೋಡಲ್ಲಿ 10 ನಿಮಿಷಕ್ಕೆ 100 ಬಸ್ ಹೋಯ್ತವೆ. 100 ಬಸ್ಸೂ ನಾನು ನಿಂತ್ಕೊತೀನಿ. ಒಬ್ಬ ಮಹಿಳೆ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡಿರೋದಿಲ್ಲ. ನೀವೆಲ್ಲರೂ ಕ್ವಶನ್ ಮಾಡ್ತೀರಾ ಇಲ್ಲಿವರೆಗೂ ಗ್ಯಾರಂಟಿ ತಲುಪಿದ್ಯಾ ಅಂತ. ಗ್ಯಾರಂಟಿ ತಲುಪಿಲ್ಲ ಅನ್ನೋರು ಯಾರು? ಇಡೀ ಬಸ್ಸಲ್ಲಿ ನಾನು ಟಿಕೆಟ್ ತಗೊಂಡೆ ಅಂತ ಒಬ್ಬ ಲೇಡಿ ಇಲ್ಲ. ಆಯಿತಾ? ಗ್ರಾಮಾಂತರ ಹೋಗಿ ಪ್ರತಿ ಮನೆ ಮಹಿಳೆಗೆ 2,000 ತಲುಪ್ತಾ ಇದೆ. ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಮನೆಗೂ ಕರೆಂಟ್ ಬಿಲ್ ಸೇವ್ ಆಗ್ತಾ ಇದೆ. ಇದು ಗ್ಯಾರಂಟಿ ಅಲ್ವಾ? ಇದು ತಲುಪ್ತಾ ಇಲ್ವಾ ಜನಗಳಿಗೆ? ಮತ್ತು ಗ್ಯಾರಂಟಿ ತಲುಪ್ತಾ ಇಲ್ಲ ಹಿಡ್ಕೊಂಡು ಬರ್ತಾರೆ ಇಲ್ಲಿ ಮಾಧ್ಯಮದವರು. ನೀವು ತಪ್ಪು ತಿಳ್ಕೊಬೇಡಿ, ಟೋಟಲ್ ಹೇಳ್ತಾ ಇದ್ದೀನಿ. ಗ್ಯಾರಂಟಿ ತಲುಪಿದೆಯಾ ಅಂತ ನೋಡಲಿ. ಬಜೆಟಲ್ಲಿ ಎಷ್ಟು ತಲುಪದೆ? ಆಮೇಲೆ ಇನ್ನೊಂದು ಹೇಳ್ತಾರೆ, ಗ್ಯಾರಂಟಿಯಿಂದ ರಾಜ್ಯ ಹಾಳಾಗೋಯ್ತು. ಕರ್ನಾಟಕ ಬಜೆಟ್ ಎಷ್ಟು? 3,80,000 ಕೋಟಿ. ಗ್ಯಾರಂಟಿಗೆ ಆಗ್ತಾ ಇರೋದೆಷ್ಟು? 52,000 ಕೋಟಿ. ಅಂದರೆ 7:1 ಗ್ಯಾರಂಟಿಗೆ ಆಗ್ತಾ ಇದ್ದೀವಿ. ಎಲ್ಲಿ ಲಾಸ್ ಆಗ್ತದೆ? ಈ ಅಂಧಭಕ್ತರು ಹೇಳ್ತಾರಲ್ಲ ಲಾಸ್ ಆಗ್ತದೆ ಅಂತ. ಎಲ್ಲಿ ಲಾಸ್ ಆಗ್ತದೆ? ನಮ್ಮ GST ಹಣ ಎಷ್ಟು? 2,71,000 ಕೋಟಿ ಹೋಗ್ತಾ ಇದೆ ಅಲ್ವಾ ರಾಜ್ಯ ಸೆಂಟ್ರಲ್ಗೆ. ಅವ್ರು ಕೊಡ್ತಾ ಇರೋದೆಷ್ಟು? 13.9 ರೂಪಾಯಿ 90 ಪೈಸೆ ಕೊಡ್ತಾವ್ರೆ. ಯಾಕೆ? ಕರ್ನಾಟಕ ಜನ ಮೂರ್ಖರ ಅಲ್ಲ. 25 ಜನ ಏನು ಗೆಲ್ಸಿದ್ರು ರಿವರ್ಸ್ ಆಗುತ್ತೆ. ಈಗ 25 ಜನ ಕಾಂಗ್ರೆಸ್ MP ಗೆಲ್ತಾರೆ ಕರ್ನಾಟಕದಲ್ಲಿ. ದಾವಣಗೆರೆಯಲ್ಲಿ ಮಾತ್ರ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ಇನ್ನೊಂದು 2 ಕಡೆ ಆಗ್ಬೋದು. ಟೋಟಲ್ 25 ಜನ ಕಾಂಗ್ರೆಸ್ನಿಂದ ಗೆಲ್ತಾರೆ. ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ ಫೈಟ್ ಮಾಡ್ತಾರೆ. ಅವರು ವಿನಯ್ ಯಾರೋ ಇದ್ದಾರಲ್ಲ,
ಫೈನಲ್ ಆಗಿಲ್ಲ ಅಲ್ಲ ವಿನಯ್, ಇದು ಅದೇ ಕುರುಬ ಸಮುದಾಯದ ಹೌದೌದು ಅದು ಸ್ವಲ್ಪ ಆಗ್ಬೋದು. Okay. ಅದು ಬಿಟ್ಟರೆ ಇನ್ನೆಲ್ಲೂ ಇಲ್ಲ. ನಗರದಲ್ಲೂ ಗೆಲ್ತಿದ್ರು BJP ಅವರು. ಈಗ ಸಮೀಕ್ಷೆ ಬದಲಾಗಿದೆ. ನಗರದಲ್ಲಿ ಮೈನ್ ರೋಡಲ್ಲಿ ದೊಡ್ಡ ಬಿಲ್ಡಿಂಗ್ ಅಲ್ಲ, ಇದಕ್ಕಿಂತ ಜಾಸ್ತಿ ಸ್ಲಮ್ಮಲ್ಲಿ ಜನ ಇದ್ದಾರೆ. ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಹೆಂಗೆ ಸರ್ ನಿಮ್ಮ ಪ್ರಕಾರ? ಸರ್ ಅಲ್ಲಿ ಜಯಪ್ರಕಾಶ್ ಹೆಗಡೆ ಗೆಲ್ತಾರೆ. ಉಡುಪಿ ಚಿಕ್ಕಮಗಳೂರು. ದಕ್ಷಿಣ ಕನ್ನಡ ಪದ್ಮರಾಜು ಅವರೇ ಗೆಲ್ತಾರೆ. ಅವ್ರದ್ದು ಮಾತಾಡ್ತಾರಲ್ಲ ಅದನ್ನ ನೋಡೇ ಎದುರ್ಕೊಬಿಟ್ಟು ಮೋದಿ ಇವಾಗ ಭೇಟಿ ಕೊಡ್ತಾರೆ 14-15 ಅಲ್ಲಿಗೆ ಹೋಗ್ತಾ ಇದ್ದಾರೆ. ಚೇಂಜ್ ಆಯ್ತಲ್ಲ ರೂಟ್ ಮ್ಯಾಪ್ ಅವ್ರದ್ದು. ಅಲ್ಲೂ ಅಷ್ಟೇನೆ. ಈಗ ಮಂಗಳೂರು ಆ ಸೈಡ್ ಎಲ್ಲ ನಮ್ಮದೇ BJP ಅನ್ನೋದೇನಿಲ್ಲ, ಅದು ಮೂಲ ಕಾಂಗ್ರೆಸ್ದು. ಆ ಕೋಟೆ ಮೂಲ ಕಾಂಗ್ರೆಸ್ದು. ಈಗ ಮಧ್ಯ ಈ 10 ವರ್ಷದ ಆಡಳಿತ ಯಾವ ಮಟ್ಟಕ್ಕಿದೆ ಈಗ ಹೇಳ್ತಾರಲ್ಲ ಎಲ್ಲರೂ. ನೀವು ಹೇಳಿ ಮೈಕು ಮೋದಿ ಸಾಧನೆ ಮಾಡಿ ಏನಂದರೆ ಉತ್ತರ ಇಲ್ಲ. ಏನು ಸಾಧನೆ ಉತ್ತರ ಇಲ್ಲ. ಗುಂಡು ಪಿನ್ನಿಂದ ಹಿಡಿದು ಏರೋಪ್ಲೈನ್ವರೆಗೂ ತಯಾರು ಮಾಡಿದ್ದು ಕಾಂಗ್ರೆಸ್ ಗೌರ್ಮೆಂಟು. 75 ಏರ್ಪೋರ್ಟ್ ಇದೆ ಇಂಡಿಯಾದಲ್ಲಿ, ಆಯಿತಾ? ಇವ್ರದ್ದೇನಿದೆ ಕೊಡುಗೆ? 40 ಸಂಸ್ಥೆ ಮಾರಿದ್ರು ಇವರು. ಎಷ್ಟು ಮಾಡಿದ್ದಾರೆ? 40. ನಮ್ಮ ಇಂಡಿಯಾದಲ್ಲಿ ಕಾಂಗ್ರೆಸ್ಸಲ್ಲಿ ಗೌರ್ಮೆಂಟ್ ಕಟ್ಟಿದ ಸಂಸ್ಥೆಗಳು ಎಷ್ಟು ಹಾಸ್ಪಿಟ್ಲ್ ಕಟ್ಟಿದ್ರು, ಎಷ್ಟು ಹಾಸ್ಟೆಲ್ ಕಟ್ಟಿದ್ರು, ಎಷ್ಟು ಸ್ಕೂಲು, ಎಷ್ಟು ಕಾಲೇಜು, ಎಷ್ಟು ಬಡಬಗ್ಗರಿಗೆ ಅನುಕೂಲ, ಎಷ್ಟು ಬಡಬಗ್ಗರಿಗೆ ಜಮೀನು. ಇವ್ರೇನು ಕೊಟ್ಟವ್ರೆ? ಇವರೇನು ಮಾಡೋದು ಬೇಕಿರಲಿಲ್ಲ. ಸುಮ್ಮನೆ ಇದ್ದಿದ್ರು ಮೋದಿ ಅನ್ಬೋದಾಗಿತ್ತು. ಮಾರ್ಕೊಂಡ್ರು ಎಷ್ಟು 68 ವರ್ಷಕ್ಕಲ್ವಾ ಕಾಂಗ್ರೆಸ್ ಗೌರ್ಮೆಂಟ್ ನಡೆಸಿದ್ದು? ವಾಜಪೇಯಿನೂ ಸೇರಿಸ ಇಟ್ಕೊಳ್ಳಿ. 55 ಲಕ್ಷ ಕೋಟಿ ಸಾಲ. 10 ವರ್ಷಕ್ಕೆ ಎಷ್ಟು ಸಾಲ? 1,65,000 ಅಂದರೆ 110 ಕೋಟಿ ಸಾಲ. 70 ವರ್ಷಕ್ಕೆ ನಾವು ಏನು ಸಾಲ ಮಾಡಿದ್ರು ಕಾಂಗ್ರೆಸ್ನವರು, ಇವರು ಇನ್ನು ಮುಂದಕ್ಕೆ 140 ವರ್ಷ ಮುಂದಕ್ಕೆ ತಗೊಂಡೋಗ್ಬಿಟ್ರು ಸಾಲ. ಮೋದಿ ಅಭಿವೃದ್ಧಿ ಎಲ್ಲಿ? 2064ನೇ ಇಸ್ವಿಗೆ ಹೋಗಿದೆ ಸಾಲ. 400 ರೂಪಾಯಿ ಇದ್ದ ಗ್ಯಾಸು ಇವತ್ತು 1200 ಆಗದೆ. ಅದು 2144ನೇ ಇಸ್ವಿಗೆ ಹೋಗಿದೆ. ಇವರು ದೇಶ ನಡೆಸಿರೋದು. ವಿಶ್ವಗುರು, ವಿಶ್ವ ನೋಡ್ತಾ ಇದೆ ದೇಶನ. ವಿಶ್ವ ನೋಡ್ತಾ ಇದೆ ಅಂತಾರಲ್ಲ, ವಿಶ್ವ ಏನು ನೋಡ್ತಾ ಇದೆ? ಮಣಿಪುರದಲ್ಲಿ ಬೆತ್ತಲೆ ಮೆರವಣಿಗೆ ಆಯ್ತಲ್ಲ, ಅದನ್ನು ನೋಡ್ತಾ ಇದೆಯಾ? ನಾಚಿಕೆ ಆಗಲ್ವಾ ಇವ್ರಿಗೆ ಹೇಳೋಕ್ಕೆ? ವಿಶ್ವ ನೋಡ್ತದೆ. ಏನು ನೋಡ್ತದೆ ವಿಶ್ವ? ಆ ಕುಸ್ತಿಪಟುಗಳು, ಮಹಿಳಾ ಕುಸ್ತಿಪಟುಗಳನ್ನ ಎಳೆದಾಡಿದ್ರಲ್ಲ, ಅದನ್ನು ನೋಡ್ತದ? ಒಂದು ವರ್ಷ ಎಷ್ಟು ಟೆಂಪ್ರೇಚರ್ ಡೆಲ್ಲಿಲಿ? ಎಷ್ಟು ಕೋಲ್ಡ್ ಟೆಂಪ್ರೇಚರ್, ಎಷ್ಟು ಹಾಟ್, ಎಷ್ಟು? ಒಂದು ವರ್ಷ ಸತತವಾಗಿ ಆ ಜನ ಅಲ್ಲಿ ಉಳ್ಳಾಡಿದ್ರಲ್ಲ, 700ರಿಂದ 800 ಜನ ರೈತರು ಸತ್ರಲ್ಲ. ಇಲ್ಲಿ ಬರೀ ಕುರಿ ಸತ್ರ 6,000 ಕೊಡ್ತಾರೆ ಗೌರ್ಮೆಂಟಲ್ಲಿ. 700-800 ಜನ ಸತ್ರಲ್ಲ. ಅಲ್ಲಿ ನೋಡೋಕ್ಕೆ ಅಟ್ಲೀಸ್ಟ್ ಒಬ್ಬ ಹೋಗಿದ್ನ PM ಅಂತ? ನಾಚಿಕೆ ಆಗಲ್ವಾ? ವಿಶ್ವ ನೋಡ್ತದಂತೆ. ವಿಶ್ವ ಏನು ನೋಡ್ತದೆ? ಇದು EVM ಮಿಷಿನ್ ಬೇಡ ಅಂತ ಸ್ಟ್ರೈಕ್ ಮಾಡಿದ್ರು. ಯಾವ್ದಾರ ಮಾಧ್ಯಮದವ್ರು ತೋರಿಸಿದ್ರ? ಬಾಂಡ್ದು ಒಂದು ವಾಚ್ ಹಾಕೋಬಿಟ್ರೆ ಸಿದ್ದರಾಮಯ್ಯ ಏನು ಮಾಧ್ಯಮದವರು ಏನು ಕುಣಿತಾರೆ? 1 ಕೋಟಿ ರೂಪಾಯಿದು ಒಂದು ವಾಚು ಯಾವನೋ ಕೊಟ್ಟದ್ದು. ಎಷ್ಟು ಕೋಟಿ ಈಗ ಆಗಿರೋದು? 1,85,000 ರೂಪಾಯಿ ಇನ್ಕಮ್ ಇರೋನು 185 ಕೋಟಿ ಕೊಟ್ಟವನೆ. ಗೊತ್ತಲ್ಲ ಅದು ಹೆಂಗೆ? 1,85,00,000 ಸಂಪಾದನೆ ಇರೋ ನಾನು 185 ಕೋಟಿ ನಿಮಗೆ ಕೊಡ್ತೀನಿ ಪಕ್ಷಕ್ಕೆ ಅಂದರೆ ಏನಾಗಿದೆ ಅಲ್ಲಿ? ಇವೆಲ್ಲ ಕಾಣ್ದಂಗೆ ರಾಜ ಆಗಿರೋವೇನು? ಇದ್ರ ಬಗ್ಗೆ ಯಾವ ಮಾಧ್ಯಮನೂ ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡಬಾರ್ದು? ನೀವು ಸೋಷಿಯಲ್ ಮೀಡಿಯಮ್ಮು, ಯೂಟ್ಯೂಬ್ನವರು ಇದ್ರ ಬಗ್ಗೆ ಮಾತಾಡಿಸ್ಬೇಕು. ಇವತ್ತು ಹೆಂಗಾಗಿದೆ ಅಂದರೆ, ನಾನು ಎಲ್ಲ ನ್ಯೂಸ್ ಚಾನಲ್ನು ನೋಡ್ತಿದ್ದೆ, ಯಾವುದೂ ನೋಡಲ್ಲ ಈಗ, ಯೂಟ್ಯೂಬ್ ನೋಡ್ತೀನಿ. ಯಾಕೆ ಅಂದರೆ ಸತ್ಯ ಇಲ್ಲ ಅಲ್ಲಿ. ಒಂದು ಕಡೆಯಿಂದ ಪಿಕ್ಚರ್ ಹಿಂಗೆ ಬಂದ್ಬಿಡ್ತದೆ. ಈ TV ಹಾಕೊಂಡು ಬರ್ತಾ ಇದ್ರೆ ಎಲ್ಲ ನ್ಯೂಸು ಅದೇನೆ. ನಿನ್ನೆಯಿಂದ ಆಗಲೇ ಸ್ಟಾರ್ಟು. 14ನೇ ತಾರೀಕು ಮೋದಿಯವ್ರು ಬರ್ತಾರೆ. ಎಲ್ಲಿ ಬರ್ತಾರ್ರಿ? 18 ಅವರ್ ಕೆಲಸ ಇದೇನಾ? 18 ಅವರ್ ಕೆಲಸ ಮಾಡ್ತಾವ್ರೆ. ಅಂಡರ್ ಬ್ರಿಡ್ಜ್ ಕೆಳಗೆ ಹೋಗ್ತಾ ಇರಲಿ, ಕೈ ಹಿಂಗಂತ ಇರ್ತದೆ. ಇನ್ನೊಂದು ಕಾಕತಾಳಿಯ ಗೊತ್ತಾ? ಕೈ ಹಿಂಗಂತಾರೆ ಅಷ್ಟೇ, ಜನ ಕೈಗೆ ಓಟ್ ಹಾಕ್ತಾವ್ರೆ. ಯಡಿಯೂರಪ್ಪ ಹಿಂಗಂತಾರೆ, ಸೆಕೆಂಡ್ ಪ್ಲೇಸ್ ಕಳಿಸಿ ಅಂತ. ಹಿಂಗಾಗಿದೆ ದೇಶ. ಏನು ಮಾಡ್ತಾರೆ ಇವರು? ಆ ರೈತರು ಸತ್ರಲ್ಲ ಅಲ್ಲಿ. ಈ ದೇಶದಲ್ಲಿ ಎಷ್ಟು ಜನ ಇರೋದು? ಪಾಪ್ಯುಲೇಷನ್ 140 ಕೋಟಿ. 100 ಕೋಟಿ ರೈತರಿದ್ದಾರೆ. 100 ಕೋಟಿ ರೈತರು ಒಂದು ಸಾರಿ ಶಾಂತವಾದಿಗಳು ರೈತರು ಈ ದೇಶದಲ್ಲಿ ಒಂದು ಸಾರಿ ತಿರುಗಿ ಬಿದ್ದರೆ ಏನು ಉಳಿಯಲ್ಲ ದೇಶದಲ್ಲಿ. ಅದನ್ನು ಇವರು ಗಮನಕ್ಕೆ ಇಟ್ಕೊಂಡಿಲ್ಲ. ಆಮೇಲೆ ಹಿಂದಿನಲ್ಲಿ ಅಲ್ಲಿ ನ್ಯೂಸ್ನವರು ಇಲ್ಲಿ ಕರ್ನಾಟಕದಲ್ಲಿ ಅದ್ರ ತೋರಿಸ್ಲೇ ಇಲ್ಲ. ಎಷ್ಟೋ ದಿನ ಆಯಿತು ಅದು ಬಿಡಿ. ನ್ಯೂಸಲ್ಲಿ ಬರೋದಕ್ಕೆ ಅದು ಅದೇನೋ ಕಾಣ್ದಂಗೆ. ಜನಕ್ಕೇನು ದಡ್ರು ಇದ್ದಾರ? ರೈತರು ದಡ್ರಿದ್ದಾರೆ ಇವತ್ತು? ಇಲ್ಲ. ಕಾಂಗ್ರೆಸ್ನವ್ರು ಎಜುಕೇಷನ್ ಕೊಟ್ಟವ್ರೆ, ಸ್ವಲ್ಪ ನಾಲೆಡ್ಜ್ ಇದೆ.
ಏನು ನಡೀತಾ ಇದೆ ದೇಶದಲ್ಲಿ ಅಂತ ಗೊತ್ತಿದೆ, ಮಣಿಪುರದಲ್ಲಿ ಏನು ನಡೀತು ಅಂತ ಗೊತ್ತಿದೆ, EVM ಮಿಷಿನ್ದು ಏನು ನಡೀತು ಅಂತ ಗೊತ್ತಿದೆ, ಆಯಿತಾ. ಈಗ ಬಾಂಡ್ ಏನು ನಡೀತು ಅಂತಲೂ ಗೊತ್ತಿದೆ. ಬಾಂಡ್ ಅನಿರೀಕ್ಷಿತವಾಗಿ ಬಂದ್ಬಿಡ್ತು, ಇದ್ದಾರೆ ಏನು ಹಿಂಗಿರೋರು, ಆಯಿತಾ. ಈಗ 14ನೇ ತಾರೀಕು ಒಂದು ಸುಪ್ರೀಂ ಕೋರ್ಟಿಂದ ರಿಸಲ್ಟ್ ಬರಬೇಕು, ಅದನ್ನು ನೋಡ್ತಾರೆ. ಇದು ಹೇಳೋರಲ್ಲ ಯಾರು, ಯತ್ನಾಳ್ ಏನು ಹೇಳಿದ್ರು, 2,000 ಕೋಟಿಗೆ CM ಪೋಸ್ಟು. ನಾವ್ಯಾರ ಪಬ್ಲಿಕ್ಕು ಅಥವಾ ಕಾಂಗ್ರೆಸ್ನವ್ರು ಹೇಳ್ಬಿಟ್ರೆ ಅದಕ್ಕೆ ದೊಡ್ಡ ಶಿಕ್ಷೆ. ಇವ್ರಿಗೆ ಯಾಕೆ ಏನು ಕ್ರಮ ತಗೋತಾ ಇಲ್ಲ ಅಂದರೆ ಅದು ಹ್ಞೂ ಅಂತನಾ? ಅಲ್ಲ, ಅದು ಉತ್ತರ ಏನಂತ? 2,000 ಕೋಟಿಗೆ ಚೀಫ್ ಮಿನಿಸ್ಟ್ರು ಅದೆಷ್ಟಕ್ಕೋ ಮಿನಿಸ್ಟ್ರು ಅದೆಲ್ಲ ಹೇಳ್ತಾರಲ್ಲ, ಅದ್ರ ಉತ್ತರ ಏನು ಹೇಳ್ತಾರೆ ನಮ್ಮ ಮೋದಿ ಸಾಹೇಬರು? ಹ್ಞೂ ಅಂತನಾ ಅದರ ಅರ್ಥ? ಈ ಸುಬ್ರಹ್ಮಣ್ಯ ಸ್ವಾಮಿ ಹೇಳಿದ್ರು ಒಂದು ಸರಿ, ಕರೆಕ್ಟಾಗಿ ಎಲೆಕ್ಷನ್ ನಡೆದ್ರೆ 40 ಬರಲ್ಲ ಅಂತ. ಮೊನ್ನೆ ಯಾರೋ ಇನ್ನೊಬ್ರು ಹೇಳಿದ್ರು, ಎಲ್ಲ BJP ಅವರೇ, ನಾವು ಕಾಂಗ್ರೆಸ್ನವರಲ್ಲ. ಈಗ ಅಜಯ್ ಅಗರ್ವಾಲ್ ಅಂತ ಹೇಳಿದ್ರು, ಒಂದು ಲೆಟ್ರ್ ಬರೆದವ್ರಲ್ಲ ಮೋದಿಯವ್ರಿಗೆ, ಕರೆಕ್ಟಾಗಿ ಎಲೆಕ್ಷನ್ ನಡೆದ್ರೆ 40 ಬರಲ್ಲ ಅಂತ. ಇದಕ್ಕಿಂತ ಬೇಕಾ ನಿಮ್ಗೆ ಉತ್ತರ? ಜನ ಎಲ್ಲ ನೋಡ್ತಾವ್ರೆ, ವಿಧಿ ಇಲ್ಲ, ಕೂರಿಸ್ಬಿಟ್ಟವ್ರೆ, ಸುಮ್ಮನವ್ರೆ. ಪರಿಸ್ಥಿತಿ ಚಾನ್ಸ್ ಸಿಕ್ಕಿದಾಗ ಬದಲಾಯಿಸ್ತಾರೆ. ದಕ್ಷಿಣ ಭಾರತದಲ್ಲಿ BJP ಮುಕ್ತ ದಕ್ಷಿಣ ಭಾರತ, ಅರ್ಥ ಆಯ್ತಾ ಇದೆಯಲ್ಲ? BJP ಮುಕ್ತ ದಕ್ಷಿಣ ಭಾರತ ಆಗುತ್ತೆ. ಕೇರಳ 2020, ಕರ್ನಾಟಕ 3 ಬರ್ತವೆ, ವಿಧಿ ಇಲ್ಲ, ಬರ್ತವೆ ಅಷ್ಟೇ. ಆಂಧ್ರದಲ್ಲಿ ಯಾವುದೋ ಬೇರೆ ಇದ್ರದ್ದು ಬರ್ತಾ ಇದೆ, ಯಾವುದೋ ಇವನು ಜಗನ್ಮೋಹನ್ ರೆಡ್ಡಿ ಕಡೆದು, ಆಯಿತಾ. ತೆಲಂಗಾಣದಲ್ಲಿ 2 ಅಂತವ್ರೆ, ಅದೂ ಇಲ್ಲ. ತಮಿಳ್ನಾಡಲ್ಲಿ 2 ಅಂತವ್ರೆ, ಎಲ್ಲ ಸಮೀಕ್ಷೆ ಹೇಳ್ತಾ ಇದ್ದೀನಿ, ಅದೂ ಇಲ್ಲ. BJP ಮುಕ್ತ ದಕ್ಷಿಣ ಭಾರತ. ಉತ್ತರ ಭಾರತದಲ್ಲೂ ಅಷ್ಟೇ, ಒಂದು 4-5 ಸ್ಟೇಟ್ ಅಷ್ಟೇ, ಅಲ್ಲೇನಾರ ನೀವು ಕೆಲಸ ಮಾಡ್ಕೋಬೇಕು, ಅಧಿಕಾರ ಬೇಕು ಅಂದರೆ. ಇಲ್ಲಾಂದ್ರೆ ಅಲ್ಲೂ ಇಲ್ಲ. ಇನ್ನು ಇದಾವಲ್ಲ ಸಣ್ಣ ಪುಟ್ಟ 15, ಅಲ್ಲೆಲ್ಲ 1-2 ಅವೇನು ಲೆಕ್ಕಕ್ಕಿಲ್ಲ. ಇವರು ಗುಜರಾತು, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ, ಬಿಹಾರ ಅಲ್ಲೂ ಹೋಗ್ಬಿಟ್ಟಿದೆ, ಮಹಾರಾಷ್ಟ್ರ ಹೋಗ್ಬಿಟ್ಟಿದೆ. ಮಹಾರಾಷ್ಟ್ರ, ಕರ್ನಾಟಕ, ಬಿಹಾರ ಇವೆಲ್ಲ ಕೈಕೊಟ್ಟು, ಆಯಿತಾ. ಈಗ ಅದರಲ್ಲಿ ಏನೋ 400 ಅಂತವ್ರೆ, ಕೆಲವು ಸಮೀಕ್ಷೆಯಲ್ಲಿ ಹೇಳ್ತಾವ್ರೆ 200 ಬರೋಲ್ಲ 400 ಹೇಳ್ತಾವ್ರೆ ಅಂತ. ಅದು ಒಂದು ಟೆಕ್ನಿಕ್ಕು, ನಾನು 400 ಹೇಳ್ಕೊಂಡು ಹಿಂಗೆ ಬಂದ್ಬಿಡ್ಲಿ ಅಂತ. ಅದು ಸಾಧ್ಯ ಇಲ್ಲ. ಈ ದೇಶದ ಜನ 10 ವರ್ಷ ಆಡಳಿತ ಕೊಟ್ಟರು, 10 ವರ್ಷದಲ್ಲಿ ಇವ್ರು ಏನಾರ ನಾನು ಮಾಡಿದ್ದೀನಿ ಅಂತ ಏನಾರು ಹೊಸ್ತಾಗಿದ್ರೆ ಹೇಳಲಿ. ಏನೂ ಮಾಡಿಲ್ಲ. ಇವ್ರು ಮಾಡಿರೋ ಕಾಂಗ್ರೆಸ್ನವ್ರು ಮಾಡಿರೋದನ್ನು ಮಾರ್ಕ ಬಂದರು ಪರವಾಗಿಲ್ಲ. ಸುಳ್ಳು ಯಾಕೆ ಹೇಳಬೇಕು? ನಾವು ಅದನ್ನು ಮಾಡ್ದೋ ಇದನ್ನು ಮಾಡ್ದೋ. 2 ಕೋಟಿ ಉದ್ಯೋಗ ವರ್ಷಕ್ಕೆ, 20 ಕೋಟಿ ಉದ್ಯೋಗ, 20 ಕೋಟಿ ಉದ್ಯೋಗ ಕೊಟ್ಟರೆ 10 ವರ್ಷಕ್ಕೆ ಯುವಕರು ಹಿಂಗೆ ಕೂತ್ಕೊಳ್ಳಲ್ಲ ಹಿಂಗೆ, ಆಯಿತಾ. ಎಲ್ಲಿ ಕೊಟ್ಟವ್ರೆ? ಎಲ್ಲ ಪ್ರೈವೇಟ್ ಮಾಡ್ತಾವ್ರೆ. ಸಾಧನೆ ಏನು? ಅವನ್ಯಾರೋ ಹಾಕಿದ್ದ ನಾನು ಓದ್ಸರ್ ಮಾತಾಡಿದಾಗ, 2011ರಲ್ಲಿ ಹಂಗಾಗಿತ್ತು, 12ರಲ್ಲಿ ಹಿಂಗಾಗಿತ್ತು, 13ರಲ್ಲಿ ಹಂಗಾಗಿತ್ತು ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಅಂತ. ಗೆಣಸ್ಕೊಳ್ಳೋಕೆ ಅಧಿಕಾರ ಕೊಟ್ಟಿರೋದು. ಹಾಕು ಒದ್ವಳಿಕೆ, ಕಾಂಗ್ರೆಸ್ನವನಾಗಲಿ ಇನ್ನೊಬ್ಬಾಗಲಿ ಒದ್ವಳಿಕೆ ಹಾಕು. ದಮ್ಮಿಲ್ವಾ? ಹಾಂ, ಅಲ್ಲ ಮಾತಾಡ್ತಾರಲ್ಲ, ಮಾತಾಡೋರೆ ಓದ್ಸನ್ನ ಮಾತಾಡೋದಕ್ಕೆ ಹಾಕಿದ್ರು. 2011ರಲ್ಲಿ ಅದಾಗಿತ್ತು ಹಗರಣ, ಇದಾಗಿತ್ತು ಅಂತ ಹಾಕು ಒಳಗೆ ಹಾಕು, ಯಾವನಾರಾಗಲಿ. ಅದು ಮಾಡ್ತಾಯಿಲ್ಲ ಇವರು. ಹಾಂ, ಯಾಕೆ ಇವ್ರದ್ದು ಹಗರಣಗಳು ಅವೆ. ಈಗ ಬಾಂಡ್ದು ಅದೆಲ್ಲ ಹಗರಣ, ದೊಡ್ಡ ಹಗರಣ, ಇದು ದೊಡ್ಡ ಹಗರಣ. ಒಂದು ಮಾಧ್ಯಮದವರು ಮಾತಾಡ್ತಾ ಇಲ್ಲ. ಯಾವಳ ಫಿಲಮ್ ಆಕ್ಟರ್ ಅರ್ಧ ಬಟ್ಟೆ ಹಾಕೊಂಡು ಹೋಯ್ತಾ ಇದ್ರೆ ಗಂಟೆಗಟ್ಟಲೆ ತೋರಿಸ್ತಾರದ. ಇದು ಅವ್ನು ಯಾರೋ ಸಿದ್ದರಾಮಯ್ಯ ಒಂದು ವಾಚ್ ಹಾಕೋಬಿಟ್ಟ ಅಂದ್ಬಿಟ್ಟು ಏನು ದೊಡ್ಡದು ಮಾಡಿಬಿಟ್ರು. ಇದು 6,000 ಕೋಟಿ ಹಗರಣ, ಕಂಡಂಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಏನು ಚರ್ಚೆನೇ ಇಲ್ಲ, ಇದ್ರ ಬಗ್ಗೆ ಏನೂ ಇಲ್ಲ. ಹಾಂ, ಕ್ರೇಜಿ ಹೋಲ್ದೇನೋ ಹೇಳೋರು, ಅದು ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಅದು ಬಿಡಿ, ಅದು ಬರ್ತದೆ. ಊರಿಗೆ ಬಂದವಳು ನೀರಿಗೆ ಬರಲ್ವ ಅಂತ ಬಂದೇ ಬರ್ತದೆ. ಒಟ್ಟಿನಲ್ಲಿ ಈ ಬಾರಿ ಬದಲಾವಣೆ ಆಗುತ್ತೆ ಸರ್. ಜನ ಬದಲಾವಣೆ ಬಯಸವ್ರೆ. ಕರೆಕ್ಟಾಗಿ ಎಲೆಕ್ಷನ್ ನಡೆದ್ರೆ ಪಕ್ಕ 200 ಒಳಗೆ, 150ರಿಂದ 200 ಒಳಗೆ BJP ಸರ್. NDA 150ರಿಂದ 200 ಒಳಗೆ ಇಂಡಿಯಾ ಸರ್ಕಾರ ರಚನೆ ಮಾಡ್ತದೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಈ 3 ಜನದಲ್ಲಿ ಯಾರೋ ಒಬ್ಬರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ರಾಮರಾಜ್ಯ ನಡೀತದೆ. ಶ್ರೀರಾಮ ಅಂದ್ಕೊಂಡು ಏನು ಮಾಡೋ ರಾಜ್ಯ ಅದಲ್ಲ. ಈಗ ನಡೆಸ್ತಾರಲ್ಲ ನೆಕ್ಸ್ಟು ರಾಹುಲ್ ಗಾಂಧಿ, ಅದು ರಾಮರಾಜ್ಯ. ಎಲ್ಲರಿಗೂ ಉದ್ಯೋಗ ಹೆಂಗೆ ಕೊಡಬೇಕು, ಏನು ಮಾಡಬೇಕು, ಅದು ಒಂದು ಸಿಸ್ಟಮ್ ಇದೆ ಅವ್ರ ಹತ್ರ. ಏನು ಮಾಡಬೇಕು ಅಂತ, ಹೆಂಗೆ ಅಧಿಕಾರ ಹಿಡಿಬೇಕು ಅನ್ನೋದಲ್ಲ ಸಿಸ್ಟಮ್ ಇಲ್ಲ ಅವ್ರ ಹತ್ರ. ಅಧಿಕಾರಕ್ಕೆ ಬಂದರೆ ಹೆಂಗೆ ನಡೆಸಬೇಕು, ಎಲ್ಲರಿಗೂ ತಲುಪಬೇಕು ಅನ್ನೋದಿದೆ ಅವ್ರ ಹತ್ರ. ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಒಳ್ಳೆಯದಾಗಿ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ.
ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.